Watch India's largest kids library only on Jio Hotstar. Download the app now. ಆಸ್ಪತ್ರೆಗಳು ಬಹಳ ಕಡಿಮೆ ಇದೆ. ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿವೆ, ಆಸ್ಪತ್ರೆಗಳು ಬೆರಳೆಣಿಕೆಯಷ್ಟಿವೆ. ವಿಷಯ ಏನು ಅಂತ ಹೇಳಿದ್ರೆ ರೋಗಿಗಳು ತಮ್ಮ ರೋಗ ತಪಾಸಣೆಗಾಗಿ ಹತ್ತಿರದಲ್ಲಿರುವ ಕನಕ್ಪುರಕ್ಕೆ ತೆರಳಬೇಕಾಗಿದೆ. ಇಲ್ಲ ಪತ್ಲು, ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀನಿ ಕಣೋ. ಫುರ್ಫುರಿ ನಗರದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಓಪನ್ ಮಾಡಿಸ್ತೀನಿ ಕಣೋ. ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಕಣೋ. ನೀನೇನ್ ನೋಡ್ತಾ ಇರ ಪತ್ಲು, ಫುರ್ಫುರಿ ನಗರ ಜನಗಳು ಇಂತ ಒಳ್ಳೆ ಕೆಲ್ಸಕ್ಕೆ ಪ್ರೀತಿಯಿಂದ ದುಡ್ಡು ಕೊಡ್ತಾರೆ. ಅಂಟ ಬಂದ್ರೆ ಅಕ್ಕ ತಂಗಿಯರೇ, ಪ್ರೀತಿಯಿಂದ ಚಂದ ಕೊಡಿ. ಮಹಾಜನಗಳೇ, ಫುರ್ಫುರಿ ನಗರದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಓಪನ್ ಮಾಡಬೇಕು ಅಂತ ಆಗಿದ್ದೀವಿ. ಕೊಡೋಣ, ಕೊಡಿ ಮನಸ್ಫೂರ್ತಿಯಾಗಿ ಕೊಡಿ. ಥ್ಯಾಂಕ್ ಯು. ಇವ್ರು ಈ ತರ ಚಂದ ಕೊಡ್ತಾ ಇದ್ರೆ ನಾನೇ ಖಂಡಿತ ಆಸ್ಪತ್ರೆಗೆ ಸೇರ್ಕೋಬೇಕಾಗತ್ತೆ. ಮೋಟುಗೆ ಆಸ್ಪತ್ರೆ ಓಪನ್ ಮಾಡೋಕ್ಕೆ ಹಣದ ಅವಶ್ಯಕತೆ ಇದೆ. ನಂಬರ್ 1, ನಂಬರ್ 2, ನನ್ನ ಪ್ಲಾನ್ ಏನು ಅಂತ ಕೇಳಿಸ್ಕೊಡಿ. ಟೀ ಅಣ್ಣ, ನಿಮ್ಮ ಹತ್ರ ಚಾ ಸಮೋಸ ಏನೇನಿದೆಯೋ ಎಲ್ಲಾನು ಒಂದು ಪ್ಲೇಟ್ ನಮಗೆ ಕೊಟ್ಬಿಡಿ. ನಂಬರ್ 1, ನಂಬರ್ 2, ನೀವಿಬ್ರು ಬ್ಯಾಂಕ್ನ ಲೂಟಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೇ ಇಲ್ಲ, ನಾವು ಕಳ್ತನ ಕೆಟ್ಟ ಕೆಲಸ ಎಲ್ಲವನ್ನು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ. ಯಾವಾಗ ನಾವು ಸಮಾಧಿ ಬಾಬಾನ ಭೇಟಿ ಆದ್ವು, ಈ ಎಲ್ಲಾ ದುಡ್ಡುಗಳನ್ನು ನಮಗೆ ಸಮಾಧಿ ಬಾಬಾನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ. ಈ ಸಮಾಧಿ ಬಾಬಾ ಯಾರು ಅಂತ ಹೇಳು. ಅರೆ, ನೀವೇ ಹೋಗಿ ಅವ್ರನ್ನ ಭೇಟಿಯಾಗಿ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಅವರು ಕಾಡ್ ಒಳಗಡೆ ಸಮಾಧಿ ಕೆಳಗಡೆ ಕೂತ್ಕೊಂಡಿದ್ದಾರೆ. ಆಗ ಅವರ ಆಶೀರ್ವಾದನೂ ಸಿಗುತ್ತೆ. ನೀವು ಎಷ್ಟು ಹೊಡ್ತಾ ತಿಂತೀರೋ ಅಷ್ಟು ದುಡ್ಡು ನಿಮಗೂ ಸಿಗುತ್ತೆ. ಥ್ಯಾಂಕ್ ಯು ಪತ್ಲು, ನಾ ಹೋಗ್ಬರ್ತೀನಿ. ಮಾಟ ನಿಂತ್ಕೊಳ. ಜೈ ಸಮಾಧಿ ಬಾಬಾಗೆ ಜೈ. ಎಲ್ಲಿದ್ದಾರೆ ಸಮಾಧಿ ಬಾಬಾ? ಬಾಬಾ ಎಲ್ಲಿದ್ದಾರೆ? ಸಮಾಧಿ ಬಾಬಾ, ದಯವಿಟ್ಟು ಕಣ್ಬಿಟ್ಟು ನೋಡಿ. ನನಗೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟೋದಕ್ಕೋಸ್ಕರ ಬಹಳಷ್ಟು ದುಡ್ಡು ಬೇಕಾಗಿದೆ ಬಾಬಾ. ಓಹೋ, ನೀನು ಒಳ್ಳೆ ವಿಷಯಕ್ಕೋಸ್ಕರ ಹಣ ಕೇಳ್ತಾ ಇದೀಯಾ? ನಾನು ನಿನಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಹೋಗು, ಜನಗಳ ಹತ್ರ ಒದೆ ತಿನ್ನು. ಅವ್ರ ಹತ್ರ ನೀನು ಎಷ್ಟು ಒದೆ ತಿಂತೀಯೋ ಅಷ್ಟು ಬೇಗ ಅಷ್ಟೊಂದು ಹಣ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಎಲ್ಲಿವರೆಗೂ ನೀನು ಒದೆ ತಿನ್ಬೇಕು ಅಂದ್ರೆ ನಿನ್ನ ಆಸ್ಪತ್ರೆ ಉದ್ಘಾಟನೆ ಮಾಡೋವರೆಗೂ ಒದೆ ತಿಂತಿರ್ಬೇಕು. ಫುರ್ಫುರಿ ನಗರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ತಿಂತೀನಿ ಸ್ವಾಮೀಜಿ. ಒದೆ ಕೊಡೋದಕ್ಕೆ ಬಾಕ್ಸರಣ್ಣಗಿಂತ ಇನ್ಯಾರಿದಾರೆ ಹೇಳು ನನಗೆ? ಬಾಕ್ಸರಣ್ಣ ಬಾಣ, ಇಬ್ರು ಎದುರು ಬದು ನಿಂತ್ಕೊಂಡು ಫೈಟ್ ಮಾಡೋಣ. ಓ ಇಲ್ಲ ಫ್ರೆಂಡ್, ಇವತ್ತು ನನಗೆ ಫೈಟ್ ಮಾಡೋ ಮೂಡೇ ಇಲ್ಲ. ಇವತ್ತು ನನ್ನ ವ್ರತದ ದಿನ. ಇವತ್ತು ನಾನು ನನ್ನ ಬಾಕ್ಸಿಂಗ್ ಮಾಡೋ ಗ್ಲೌಸ್ಗೆ ಪೂಜೆ ಮಾಡ್ತೀನಿ. ಬಾಕ್ಸರಣ್ಣ, ನಾನೇ ನಿನಗೆ ಫೈಟ್ ಮಾಡು ಅಂತ ಕರೀತಾ ಇದ್ರೆ ನೀನ್ ಆಗಲ್ಲ ಅಂತ ಹೇಳ್ತೀಯಲ್ಲ. ಹೇಳಿಲ್ವಾ ಫೈಟ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಬಾಕ್ಸರಣ್ಣ, ನಾನು ನೋಡ್ತೀನಿ. ಎಲ್ಲಿವರೆಗೂ ನಾನು ಹೊಡಿಯೋದೇ ಅಲ್ವಾ, ಅಲ್ಲಿ ತನಕ ನಾನು ನಿನ್ ಬಿಟ್ಟು ಹಿಡಿಯೋದಿಲ್ಲ. ತಲೆ ಗುರ್ತಾನೆ ಇರ್ತೀನಿ, ನೋಡ್ತಾ ಇರೋ. ಬಾ, ನಿನ್ನ ಆಸೆನ ಪೂರೈಸ್ತೀನಿ. ಬನ್ನಿ ನನ್ನ ಸ್ನೇಹಿತರೆ. ಒದೆ ತಿಂದ ಸಿಗ್ತೀನಿ. ಸಾಕು. ಹಲೋ ಮೋಟು ಅವರೇ, ನಾನು ಫುರ್ಫುರಿ ನಗರದಿಂದ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು. ಇದಕ್ಕಿದ್ದಂಗೆ ನಿಮ್ಮ ಅಕೌಂಟ್ಗೆ ಸಖತ್ ದುಡ್ಡು ಜಮಾ ಆಗ್ಬಿಟ್ಟಿದೆ ಸರ್. ಸ್ವಲ್ಪ ಬ್ಯಾಂಕ್ ಹತ್ರ ಬರ್ತೀರಾ? ದುಡ್ಡು ಬಂದ್ಬಿಡ್ತು, ಬ್ಯಾಂಕಿಗೆ ದುಡ್ಡು ಬಂದ್ಬಿಡ್ತು, ಆಸ್ಪತ್ರೆ ಕಟ್ಸೋದಕ್ಕೆ ದುಡ್ಡು ಬಂದ್ಬಿಡ್ತು. ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಕ್ಸರಣ್ಣ.
ಅರೆ ಈ ಮೋಟುಗೆ ಏನಾಗಿದೆ? ಚೆನ್ನಾಗಿ ಒದೆ ತಿನ್ಬಿಟ್ಟು ಥ್ಯಾಂಕ್ಸು ಹೇಳ್ತಾವನಲ್ಲ. ನಮ್ಮ ಮೋಟು ಸಮಾಧಿ ಬಾಬನ್ ಬಲೆಗ್ ಬಿದ್ದೋಗ್ಬಿಟ್ನಲ್ಲಪ್ಪ, ಏನಪ್ಪ ಮಾಡೋದು? ಹಲೋ ಮೋಟು, ಬನ್ನಿ 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 ಬನ್ನಿ, ನನ್ನ ಜೊತೆ ಇಡ್ಲಿ ದೋಸೆ ಸಾಂಬಾರು ಚಟ್ನಿ ಎಲ್ಲ ತಿನ್ನಿ ಬನ್ನಿ. ಕಮ್ ಚಿಂಗಂ ಸರ್, ನಾನು ನಿಮ್ಮ ಹತ್ರ ಇಡ್ಲಿ ದೋಸೆ ಚಟ್ನಿ ತಿನ್ನಕ್ಕೋಸ್ಕರ ಬಂದಿಲ್ಲ, ನಿಮ್ಮ ಹತ್ರ ಒದೆ ತಿನ್ನಕ್ಕೋಸ್ಕರ ಬಂದಿದ್ದೀನಿ ಸರ್. ಬನ್ನಿ ಸರ್, ಫೈಟ್ ಮಾಡೋಣ. ಅಯ್ಯಮ್ಮ, ನಾನು ನಿನ್ನಂತ ಒಳ್ಳೆ ಮನುಷ್ಯ ಜೊತೆ ಯಾಕಪ್ಪ ಫೈಟ್ ಮಾಡ್ಲಿ? ಇಲ್ಲ ಸರ್, ನೀವು ನಂಗೆ ಒದೆ ಕೊಡ್ಲೇಬೇಕು, ನನ್ನ ಜೊತೆ ಫೈಟ್ ಮಾಡ್ಲೇಬೇಕು. ಬನ್ನಿ ಸರ್. ಐ ಮೋಟು, ಬೇಡ 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 ಬೇಡ, ನೋ ನೋ ಮೋಟು, ಹೇಳಿ ಸರ್. leave it. ಐ ಸರ್ ನಿಮ್ದು ಮೋಟು ಬೇಡ. ಐ ಮೋಟು, ಸರ್. ಐ ಮೋಟು, ನೋ ಬೇಡ. ಏಯ್ ಹೊಡಿರಿ ಸರ್, ಹೊಡಿರಿ, ಬೇಗ ಹೊಡಿರಿ ಸರ್, ಸಖತ್ತಾಗಿ ಹೊಡಿರಿ ಸರ್. ನಿಮ್ ಕೈಲಿ ಹೊಡೆಯಕ್ಕಾಗಲ್ಲ ಬಿಡಿ. ಹೊಡಿರಿ ಸರ್, ಬನ್ನಿ ಸರ್. ಬನ್ನಿ 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 ಬನ್ನಿ, ದರಿದ್ರೆ ಬನ್ನಿ, ಒದೆ ಕೊಡಿ ನೋಡೋಣ. ಮೋಟು ಮೋಟು, ಖಂಡಿತವಾಗ್ಲೂ ಮೋಟು ಸಮಾಧಿ ಬಾಬನ್ ಬಲೆಗೆ ಬಿದ್ದ್ಬಿಟ್ಟಿದ್ದಾನೆ. ಹೌದು ಸರ್, ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಲಾಟ್ರಿ ಗೀಟ್ರಿ ಬಂತ? ನಿಮ್ಮ ಅಕೌಂಟ್ಗೆ ಸಖತ್ ಹಣ ಡೆಪಾಸಿಟ್ ಆಗಿದೆ. ಸಖತ್ತು ಶ್ರೀಮಂತ ಆಗೋಗ್ಬಿಟ್ಟೆ. ಸಮಾಧಿ ಬಾಬನ್ಗೆ ಜೈ. ನೋಡಿದ್ರೇನ್ರ ನಾನ್ ತಲೆಗೆ ಬಂದಿರೋ ಸುಂಟ್ರಗಾಳಿ ಐಡಿಯಾ? ನಾನು ಸಮಾಧಿ ಬಾಬಾ ಆಗ್ಬಿಟ್ಟು ಮೋಟುಗೆ ಹಣ ಹೆಂಗ್ ಮಾಡೋದು ಅಂತ ಒದೆ ತಿನ್ನೋದು ಒಂದು ಐಡಿಯಾ ಹೇಳ್ಕೊಟ್ಬಿಟ್ಟೆ. ಮೋಟು ಬಾಡಿ ಅಲ್ಲ, ನಟ್ಟು ಬೋಲ್ಟು ಏನು ಇಲ್ದಾಗ ಆಗ್ಬಿಡುತ್ತೆ. ಇದ ಆ ಬಾಬಾ ಬೇರೆ ಯಾರು ಅಲ್ಲ, ಜಾನು. ಮೋಟುಗೆ ಕಷ್ಟಪಡ್ದಂಗೆ ಹೆಂಗ್ ದುಡ್ಡು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾನೆ. ಮಗನೇ, ನಾನು ಸಮಾಧಿ ಬಾಬಾ ಮಾತಾಡ್ತಾ ಇದ್ದೀನಿ. ನನ್ನ ದಿವ್ಯ ದೃಷ್ಟಿಲಿ ನೀನ್ ಸಖತ್ ಒದೆ ತಿಂತಾ ಇರೋದನ್ನ ನೋಡಿದೆ. ಈಗ ನಾನು ನಿನಗೆ 4ರಷ್ಟು ಹಣ ಮಾಡೋ ಒಂದು ವಿಧಾನವನ್ನೇ ತಿಳಿಸ್ಕೊಡ್ತೀನಿ, ಕೇಳು. ನೀನು ಜೀವನದಲ್ಲಿ ಯಾರಿಗೆ ಜಾಸ್ತಿ ಒದೆ ಕೊಟ್ಟಿದೆಯೋ ಅವ್ರಿಗೆ ಹೋಗಿ ಇನ್ನೊಂದ್ಸಲಿ ಒದೆ ಕೊಡು. ನನ್ನ ಆಶೀರ್ವಾದ ನಿನಗೆ ಸದಾ ಇದ್ದೇ ಇರುತ್ತೆ ಮಗನೇ. ನಾನು ನನ್ನ ಜೀವನದಲ್ಲಿ ಸಖತ್ತಾಗಿ ಯಾರು ಒದೆ ಕೊಟ್ಟಿದ್ದೀನಿ ಅಂದ್ರೆ ಜ್ಞಾಪಕ ಬಂತು, ಜಾನ್ ದ ಡಾನ್ಗೆ. ಬಾಬಾ, ನಾನು ನನ್ನ ಜೀವನದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ ಸಖತ್ತಾಗಿ ಒದೆ ಕೊಟ್ಟಿದ್ದೀನಿ, ಜಾನ್ ದ ಡಾನ್. ನಾನು ಅವನಿಗೆ ಮತ್ತೆ ಒದೆ ಕೊಡಕ್ ಹೋಗ್ತಾ ಇದ್ದೀನಿ ಬಾಬಾ. ಓಕೆ ಮಗನೇ, ಆದಷ್ಟು ಬೇಗ ಹೋಗಿ ಒದೆ ಕೊಡು. ಎಲ್ಲಿವರೆಗೂ ಒದೆ ಕೊಡಬೇಕು ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಬಂದ್ಬಿಟ್ಟು ಸಾಕು ಸಾಕು, ಬ್ಯಾಂಕಲ್ಲಿ ಹಣ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳೋವರೆಗೂ ಒದೆ ಕೊಡ್ತಾನೇ ಇರಬೇಕು ಮಗನೇ. ಒದೆ ಕೊಡ್ತೀನಿ ಬಾಬಾ, ಒದೆ ಕೊಡ್ತೀನಿ, ಈಗಲೇ ಒದೆ ಕೊಡ್ತೀನಿ ಬಾಬಾ. ಬಾಬಂಗೆ ಜೈ. ಜಾನ್ ಆಗ್ತಾನೆ ಡೌನ್. ನೋಡಿದ್ರೇನ್ರು ನನ್ನ ತಲೆಯಲ್ಲಿ ಬರೋಂಥ ಸುಂಟ್ರ ಗಾಳಿ ಐಡಿಯಾನ? ಮೋಟು ನನಗೆ ಉಜ್ಜಿ ಉಜ್ಜಿ ಸಖತ್ತಾಗಿ ಚೀಡಿದಾನೆ. ಇವತ್ತು ನಾನು ಅದನ್ನ ಬಡ್ಡಿ ಸಮೇತ ವಸೂಲಿ ಮಾಡ್ಕೋತೀನಿ. ಜಾನ್, ಇವತ್ತು ಮತ್ತೆ ನಿನ್ನಿಂದ ನನಗೆ ಹೆಲ್ಪ್ ಬೇಕಾಗಿದೆ ಜಾನ್. ನೀನು ನನಗೆ ಆಸ್ಪತ್ರೆ ಓಪನ್ ಮಾಡೋದಕ್ಕೋಸ್ಕರ 100 ರೂಪಾಯಿ ನೋಟನ್ನು ಕೊಟ್ಟಿದ್ದೆ. ಇವತ್ತು ನನಗೆ ಸಮಾಧಿ ಬಾಬಾ ಹೇಳಿದ್ರು, ನಿನಗೆ ಎಲ್ಲಿವರೆಗೂ ಒದೆ ಕೊಡಬೇಕು ಅಂದ್ರೆ ಬ್ಯಾಂಕ್ ಮ್ಯಾನೇಜರು ಬಂದು ಹೇಳ್ಬೇಕು, ಬ್ಯಾಂಕಲ್ಲಿ ನೀನು ಹಣ ಇಡಕ್ಕೆ ಜಾಗ ಇಲ್ಲ ಅಂತ, ಅಲ್ಲಿವರೆಗೂ ನಿಂಗೆ ಒದೆ ಕೊಡ್ಬೇಕಂತೆ. ನನ್ಗನ್ಸುತ್ತೆ ಜಾನ್, ನೀನು ದಯವಿಟ್ಟು ತಪ್ಪು ತಿಳ್ಕೊಳ್ಳಲ್ಲ ಅಂತ. ನಾನಿದನ್ನ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಯಾರ ಹತ್ರ ಹೇಳಿದೆ? ನನ್ನ ಅಭಿಪ್ರಾಯ ಏನು ಅಂದ್ರೆ ಆ ಸಮಾಧಿ ಬಾಬಾನ ಜಾನ್, ನಾನು ನಿನಗೆ ಫುಲ್ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ಬಿಡ್ತೀನಿ ಇವತ್ತು. ನಂಬರ್ 1, ನೀನ್ ನನ್ನ ಹತ್ರ ಸಮಾಧಿ ಬಾಬನ್ ಬಗ್ಗೆ ಹೇಳ್ಬಿಟ್ಟು ನನ್ನ ಜೀವನನೇ ಬದಲಾಯಿಸ್ಬಿಟ್ಟೆ ನಿಜವಾಗ್ಲು. ಅಯ್ಯಯ್ಯೋ ಬೇಡ ಮೋಟು, ಬೇಡ, ಅಯ್ಯಯ್ಯೋ ಬೇಡಪ್ಪ, ಅಯ್ಯೋ.
ಪತ್ಲು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರೆ ನಾನು ಹೇಳ್ಬೇಕಪ್ಪ. ಓಕೆ. ಆ? ಅಯ್ಯ 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 ಅಯ್ಯ. ನಿಲ್ಸಪ್ಪ ಯಾಕೆ ಹೊಡಿತೀಯಾ? ಎಷ್ಟು ಹೊಡಿತೀಯಪ್ಪ? ಯಾವ ಬ್ಯಾಂಕ್ ಮ್ಯಾನೇಜರ್ದು ಫೋನ್ ಖಂಡಿತ ಬರೋದಿಲ್ಲ. ಮ್ಯಾನೇಜರು ಮತ್ತೆ ಸಮಾಧಿ ಬಾಬಾ ಎರಡೂ ನಾನೇ. ಜಾನ್ ಸುಳ್ಳೇ ಬೇಡ ಕಣೋ, ನಾನು ಹಣ ಸಂಪಾದನೆ ಮಾಡ್ಬೇಕು. ಅಯ್ಯೋ ಮೋಟು, ನನ್ನ ಮಾತು ನಂಬಪ್ಪ. ಬೇಕಾದ್ರೆ ನೋಡು, ಬಾಬಾ ಐಟಮ್ಗಳೆಲ್ಲ ನೋಡು, ನಾನೇ ತಂದಿದ್ದು. ಹ್ಞೂ ಕಣಪ್ಪ, ನಿಜ. ಈ ಕಮಂಡ್ಲ, ದಾಡಿ, ಮೀಸೆ ಎಲ್ಲ ನಕ್ಲಿ ಕಣ್ಮೋಟು. ಅಂದ್ರೆ ನೀನೇ ಸಮಾಧಿ ಬಾಬಂತರ ನಾಟಕ ಮಾಡ್ದೆ ಅಲ್ಲ? ನಾನೇ ಕಣಪ್ಪ, ನಾನೇ, ಖಂಡಿತ ನಾನೇ. ಓಕೆ, ತಪ್ಪೊಪ್ಕೊಂಡಿದ್ದಕ್ಕೆ ನೀನು ಹೋಗ್ಲಿಂದ ಬಿಡ್ತಾ ಇದ್ದೀನಿ. ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಆಸ್ಪತ್ರೆ ಕಟ್ಸೋದಕ್ಕೆ ಚಂದ ವಸೂಲಿ ಮಾಡ್ಲೇಬೇಕು. ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ ಆಸ್ಪತ್ರೆ ಇನಾಗ್ರೇಷನ್ ಆಗೋವರೆಗೂ. Watch India's largest kids library only on Geo Hotstar. Download the app now.